ನಮಸ್ತೆ ಎಲ್ಲರಿಗೂ. ಆಲ್ ಇನ್ ಒನ್ ಅಟ್ ಸ್ಕಂದ ಕೃಪಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಲಸಿನ ಹಣ್ಣಿನ ಇಡ್ಲಿ ಬಗ್ಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ, ಅದು ಹೇಗೆ ಮಾಡೋದು ಅಂತ ಹೇಳಿ. ನಾನಿಲ್ಲಿ ಹಲಸಿನ ಹಣ್ಣಿನ ಇಡ್ಲಿಯನ್ನು ಬಾಳೆ ಎಲೆಯನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು, ಹಾಗೆ ತೇಗದ ಎಲೆಯನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು. ನನಗೆ ತೇಗದ ಎಲೆಯಲ್ಲಿ ಸಿಗಲಿಲ್ಲ, ಹಾಗಾಗಿ ಬಾಳೆ ಎಲೆ ಉಪಯೋಗಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಸಿಹಿ ಸಿಹಿಯಾಗಿ ಅದ್ರ ಜೊತೆಗೆ ಖಾರದ ಒಂದು ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಹಿಂಡಿ ಹಾಗೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ತಂದಂಥ ಹಲಸಿನ ಹಣ್ಣು ತಿನ್ನಲಿಕ್ಕೆ ಚೆನ್ನಾಗಿರಲಿಲ್ಲ, ಸಿಹಿ ಇರಲಿಲ್ಲ, ಸಪ್ಪೆ ಇತ್ತು. ಹಾಗಾಗಿ ಅದನ್ನು ಹಲಸಿನ ಹಣ್ಣಿನ ಇಡ್ಲಿ ಈ ವರ್ಷ ಮಾಡೇ ಇರಲಿಲ್ಲ, ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡಿದ್ದು. ಅದ್ರದ್ದು ಒಂದು ಈ ವಿಡಿಯೋವನ್ನು ಪೂರ್ತಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ನಾನು ಒಂದು ಇಡೀ ಹಲಸಿನ ಹಣ್ಣು ತೊಗೊಂಡಿದ್ದೀನಿ, ದೊಡ್ಡ ಹಲಸಿನ ಹಣ್ಣು. ಅದಕ್ಕೆ 1.5 ತೆಂಗಿನಕಾಯಿ ಮತ್ತು 1.5 ಅಚ್ಚು ಬೆಲ್ಲ, ಉಂಡೆ ಬೆಲ್ಲ, ಹಾಗೆ 4 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದು ತೊಳೆದು ಒಣಗಿಸಿದಂತಹ ಅಕ್ಕಿ, ಒಂದು ಬಟ್ಟೆಯಲ್ಲಿ ಹಾಕಿ ಒಣಗಿಸಿದಂತಹ ಅಕ್ಕಿ 4 ಲೋಟ ತೊಗೊಂಡು ಅದನ್ನು ಪುಡಿ ಮಾಡ್ಕೊಳ್ಬೇಕು. ಪುಡಿ ಅಂದರೆ ತುಂಬ ನೈಸ್ ಪುಡಿ ಅಲ್ಲ, ತರಿ ಇಡ್ಲಿಗೆ ತರಿಯಾಗಿ ಪುಡಿ ಮಾಡ್ಕೊಳ್ತೀರಲ್ಲ ಹಾಗೆ. ಇದು 1.5 ಇಡೀ ತೆಂಗಿನಕಾಯಿಯನ್ನು ತುರಿದುಕೊಂಡು, ಹಾಗೆ 1.5 ಉಂಡೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಅದು ಹಲಸಿನ ಹಣ್ಣು ಸಪ್ಪೆ ಇದ್ದ ಕಾರಣ ನಾನು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಲಸಿನ ಹಣ್ಣು ಸಿಹಿ ಇದ್ದರೆ ಕಡಿಮೆ ಹಾಕ್ಕೊಳ್ಬೋದು. ಫಸ್ಟು ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ರುಬ್ಕೊಳ್ಬೇಕು. ಅದು ನುಣ್ಣಗಾದ ನಂತರ ಅದಕ್ಕೆ ಹಲಸಿನ ಹಣ್ಣನ್ನು ರುಬ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ತುಂಬ ನೀರು ಹಾಕ್ಕೊಳ್ಬೇಡಿ. ತುಂಬ ನೀರು ಹಾಕ್ಕೊಂಡ್ರೆ ನೀರು ಆಗಿಬಿಡುತ್ತೆ ಹಿಟ್ಟು. ಚೂರೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಆನಂತರ ಹಲಸಿನ ಹಣ್ಣನ್ನು ನಾನು ತುಂಬ ಹಲಸಿನ ಹಣ್ಣು ತೊಗೊಂಡಿರೋ ಕಾರಣ ಒಂದು 2-3 ಸತಿ ರುಬ್ಕೊಳ್ಬೇಕಾಯ್ತು ನನಗೆ. ರುಬ್ಕೊಂಡು ಹೀಗೆ ತೆಂಗಿನಕಾಯಿ, ಬೆಲ್ಲ, ಹಲಸಿನ ಹಣ್ಣನ್ನು ರುಬ್ಕೊಂಡು ನಂತರ ಅದಕ್ಕೆ ಪುಡಿ ಮಾಡಿಕೊಂಡಿರ್ತಕ್ಕಂತಹ ಅಕ್ಕಿ ತರಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮುಚ್ಚಿಡಬೇಕು. ಅದು ಸ್ವಲ್ಪ ನೆನಿಬೇಕು, ಹಲಸಿನ ಹಣ್ಣಿಂದ ಇದರೊಟ್ಟಿಗೆ ನೆನಿಬೇಕು ಅಕ್ಕಿ ತರಿ. 10 ನಿಮಿಷ ಬದಿಗಿಟ್ಟು ಆಮೇಲೆ ಒಂದು ಇಡ್ಲಿ ಪಾತ್ರೆ, ಅಥವಾ ನಾನು ಇಲ್ಲಿ ನಮ್ಮನೇಲಿ ಇಡ್ಲಿ ಪಾತ್ರೆ, ದೊಡ್ಡ ಇಡ್ಲಿ ಪಾತ್ರೆ ಇಲ್ಲ, ಹಾಗಾಗಿ ನಾನು ದೊಡ್ಡ ಕುಕ್ಕರನ್ನು ಇಡ್ತೀನಿ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಟು, ಅದು ಮೊದಲೇ ಬಿಸಿ ಆಗಲಿಕ್ಕೆ ಇಡಿ. ಅದು ಬಿಸಿ ಆಗುವಾಗ ನೀವು ಒಂದೊಂದೇ ಇದನ್ನು ಹಾಕ್ಕೊಂಡು ಬರ್ಬೋದು. ಹಾಗೆಯೇ ನಾನು ಬಾಳೆ ಎಲೆಯಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ನಲ್ಲ, ಸೊ ಬಾಳೆ ಎಲೆನ ಹೀಗೆ ನೀಟಾಗಿ ಒರೆಸ್ಕೊಳ್ಬೇಕು. ಇಡೀ ಬಾಳೆ ಎಲೆ ಬೇಕಾಗೋದಿಲ್ಲ, ಅದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಅದನ್ನು ಹೀಗೆ ಫಸ್ಟು ಒಮ್ಮೆ ಎಲ್ಲ ತೊಳ್ಕೊಂಡು ಒರೆಸ್ಕೊಂಡು, ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದನ್ನು ಹೀಗೆ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿಕೊಂಡು, ಅದರದ್ದು ಹಿಂದ್ಗಡೆ ದಿಂಡಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು, ಇಲ್ಲಾಂದರೆ ಮಡಚಲಿಕ್ಕೆ ಕಷ್ಟ ಆಗುತ್ತೆ ನಮಗೆ. ಸೊ ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ, ಇದನ್ನು ಮತ್ತೆ ತೋರಿಸ್ತಾ ಇದ್ದಾರೆ. ಸೊ ಇದು ತೇಗದ ಎಲೆಯಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ, ಆ ಥರ ಅದು ಹಿಂದುಗಡೆ ಅದನ್ನು ತೆಗಿಬೇಕು, ನೋಡ್ಕೊಂಡು ತೆಗಿಬೇಕು. ಜಾಸ್ತಿ ಪಟ್ಟಂತ ಹೇಳ್ಬಿಟ್ರೆ ಎಲೆ ಹರಿದೋಗ್ಬಿಡುತ್ತೆ ಮಧ್ಯಕ್ಕೆ. ಸೊ ಇದಾದ ನಂತರ ಈ ಎಲೆಯನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಲೆ ಹರಿಯೋದಿಲ್ಲ. ಇಲ್ಲಾಂದರೆ ಇದು ಹಾಗೆ ಇಟ್ಟರೆ ಎಲೆ ಮಡಚುವಾಗ ಹರಿದೋಗ್ಬಿಡುತ್ತೆ. ಸೊ ಬಾಡಿಸ್ಕೊಂಡ್ರೆ ಹರಿದೋಗೋದಿಲ್ಲ. ಬಾಡಿಸೋದು ಅಂತ ಹೇಳಿದರೆ ಒಲೆ ಮೇಲೆ ಎಲೆಯನ್ನು ಹಾಕಿ ಬಾಡಿಸುವಂಥದ್ದು. ನಾನಿಲ್ಲಿ ಸುಮಾರು ಒಂದು 4-5 ಎಲೆಯನ್ನು ತೊಗೊಂಡಿದ್ದೀನಿ, ಬಾಳೆ ಎಲೆನ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಆಯಿತು ನಮಗೆ, ಇದರಲ್ಲಿ ಇಡ್ಲಿ ಬೇಕಾದಷ್ಟು ಆಯಿತು. ಇದು ಒಂಥರ ರುಚಿ ಚೆನ್ನಾಗಿರುತ್ತೆ. ಇದಕ್ಕಿಂತ ತೇಗದ ಎಲೆಯಲ್ಲಿ ಮಾಡಿದರೂ ಕೂಡ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಸೊ ಇದನ್ನೀಗ ನಿಧಾನಕ್ಕೆ ಒಂದೊಂದೇ ಬಾಡಿಸ್ಕೊಂಡು ಬರೋಣ. ಬಾಡಿಸುವಾಗಲೂ ನಿಮಗೆ ಗೊತ್ತಾಗುತ್ತೆ, ಅದು ಬಾಡಿಸುವಾಗ ಹೀಗೆ ಒಲೆ ಮೇಲೆ ಡೈರೆಕ್ಟಾಗಿ ಅದನ್ನು ಇಟ್ಟು ಬಾಡಿಸುವಂಥದ್ದು. ಇಲ್ಲಿ ನಿಮಗೆ ಎಲೆ ಕಲರ್ ಚೇಂಜ್ ಅಂದರೆ ಕಾಣಿಸ್ತಾ ಇದೆಯಲ್ಲ, ಎಲೆ ಕಲರ್ ಚೇಂಜ್ ಆಗ್ತಂದರೆ ಬಾಡ್ತಾ ಇರೋದು. ಸೊ ಅಷ್ಟಾದರೆ ಸಾಕು, ಇಡೀ ಎಲೆ ಹೀಗೆ ಫುಲ್ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಈ ಥರ ಮಾಡಿದರೆ ಎಲೆ ಹರಿಯೋದಿಲ್ಲ ಅಂಥೇಳಿ ಹೀಗೆ ಎಲ್ಲ ಎಲೆಯನ್ನು ಬಾಡಿಸ್ಕೊಳ್ಬೇಕು. ಹೀಗೆ ಎಲ್ಲ ಎಲೆ ಸುಮಾರು ಬಾಡಿಸ್ಕೊಂಡಾದ ನಂತರ ಅದು ಆವಾಗ ನೀವು ಮಡಚಿದ್ರೆ ಅದು ಇಡ್ಲಿ ಹಾಕುವಾಗ ಹರಿಯೋದಿಲ್ಲ. ಹಾಗೆ ಇದು ಹಲಸಿನ ಹಣ್ಣಿನ ಇಡ್ಲಿ ಹಾಗೆ ತೆಳ್ಳಗೆ ಮಾಡ್ಕೊಳ್ಬಾರ್ದು ಹಿಟ್ಟನ್ನು. ಇಡ್ಲಿಗಾದರೆ ಸ್ವಲ್ಪ ನೀರು ಇರುತ್ತಲ್ಲ, ಸೊ ಹಾಗೆ ಮಾಡ್ಕೊಳ್ಬಾರ್ದು. ನೀವು ಇಡ್ಲಿ ಪಾತ್ರೆಯಲ್ಲಿ ಹಾಕೋದಾದರೆ ಪರವಾಗಿಲ್ಲ,
ಇಲ್ಲ ಅಂತಂದರೆ ಅದು ಪೂರ್ತಿ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ ಇಡ್ಲಿ. ಆ ಇಡ್ಲಿಗಾದರೆ ನಾವು ಉದ್ದಿನಬೇಳೆ ಹಾಕಿರ್ತೀವಲ್ಲ, ಅದು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಉದ್ದಿನಬೇಳೆ ಹಾಕೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದು. ಇಲ್ಲಾಂದರೆ ಈ ಎಲೆಯಲ್ಲಂತೂ ಹಾಕೋಕ್ಕೆ ಆಗೋಲ್ಲ. ನೀವು ಇಡ್ಲಿ ಥರ ಮಾಡ್ಕೊಂಬಿಟ್ರೆ ನೀವು ಹಾಕೋಕ್ಕೆ ಆಗೋದಿಲ್ಲ. ಹೀಗೆ ನಿಧಾನಕ್ಕೆ ಮಡಚಿ ಇದನ್ನು ಉಲ್ಟಾ ಇಡಬೇಕು. ಅಲ್ಲಿ ಒಂದು ಕುಕ್ಕರ್ ನಾನು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಆಲ್ರೆಡಿ ನೀರು ಹಾಕಿ ಹಬೆ ಬರಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು ಅಷ್ಟರೊಳಗೆ ಇದು ನಿಧಾನಕ್ಕೆ ಹಾಕೊಂಡು ಒಂದೊಂದೇ ಇಡ್ತಾ ಬಂದರೆ ಸರಿ ಆಗುತ್ತೆ. ಇದು ಒಂದು ಅರ್ಧ ಗಂಟೆ ನೀವು ಬೇಯಿಸಬೇಕು, ಇಲ್ಲಾಂದರೆ ಎಲ್ಲ ಹಸಿಯೇ ಇರುತ್ತೆ. ಸೊ ಕೆಲವ್ರು ಮಡ್ಚೋರು ಇನ್ನೂ ನೀಟಾಗಿ ಮಡ್ಚ್ತಾರೆ. ನಾವು ಅಪರೂಪಕ್ಕೆ ಒಂದೊಂದು ಸತಿ ಮಾಡೋದಲ್ಲ, ಹಾಗಾಗಿ ಅಷ್ಟು ನೀಟಾಗಿ ಮಡ್ಚ್ಲಿಕ್ಕೆ ಬಂದಿಲ್ಲ. ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಇಡ್ಲಿ ತಟ್ಟೆಯಲ್ಲಿ ಕೂಡ ಹಾಕಿ ನೀವು ಬೇಯಿಸ್ಕೊಳ್ಬೋದು. ನನಗೆ ನಮ್ಮಮ್ಮ ಚಿಕ್ಕದಿರುವಾಗೆಲ್ಲ ತೇಗದೆಲೆ ಅಥವಾ ಈ ಥರ ಬಾಳೆ ಎಲೆಯಲ್ಲೇ ಮಾಡ್ತಾಯಿದ್ದಿದ್ದು ಹಲಸಿನ ಹಣ್ಣಿನ ಇಡ್ಲಿ. ಹಾಗೆ ನಮ್ಗೆ ಅದು ತಿಂದು ನನಗೆ ಇಡ್ಲಿ ತಟ್ಟೆಯಲ್ಲಿ ಮಾಡಿದರೆ ನನಗೆ ಇಷ್ಟನೇ ಆಗೋದಿಲ್ಲ. ಚೆನ್ನಾಗಿರುತ್ತೆ ಟೇಸ್ಟು, ಬಟ್ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಬಾಳೆ ಎಲೆ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ರುಚಿನೂ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಈಗ ಬಾಳೆ ಎಲೆ ಸಿಗಲಿಲ್ಲ ಅಂದರೆ ಇಡ್ಲಿ ತಟ್ಟೆಯಲ್ಲೇ ಹಾಕ್ಕೊಂಡು ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಿಮಗೆ ತುಂಬ ಸಿಹಿ ಇಷ್ಟ ಇಲ್ಲ ಅಂತ ಹೇಳೋರು ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ. ಹಾಗೆಯೇ ಬರೀ ಹಲಸಿನ ಹಣ್ಣು ಹಾಕಿ ಕೂಡ ಮಾಡ್ಕೊಳ್ಬೋದು. ಮೇಯ್ನ್ ಅಂದರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಮತ್ತು ಹಲಸಿನ ಹಣ್ಣು ಕೂಡ ಅಷ್ಟೇ. ಹಲಸಿನ ಹಣ್ಣು ಜಾಸ್ತಿ ಇರಬೇಕು. ಹಲಸಿನ ಹಣ್ಣು ಜಾಸ್ತಿ ಆದಾಗಲೂ ರುಚಿ ಚೆನ್ನಾಗಿರುತ್ತೆ. ಪಚ್ಚಿರು ಅಂತ ಹೇಳ್ತೀವಿ, ಅದು ಜಾಸ್ತಿ ಹಾಕ್ಕೊಂಡ್ರೆ ಇಡ್ಲಿದು ರುಚಿ ಚೆನ್ನಾಗಿರುತ್ತೆ. ಹೀಗೆ ಆಲ್ರೆಡಿ ಹಬೆ ಬರ್ತಾಯಿದೆ, ಅದ್ರ ಮೇಲೆ ಒಂದೊಂದೇ ಮಡಚಿಟ್ರೆ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕು. ಅದಾದ ನಂತರ ಅದು ಬೆಂದಾದಾಗ ನಿಮಗೆ ಎಲೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಎಲೆ ಕಲರ್ ಆಲ್ ಚೇಂಜ್ ಆಗಿದೆ ಬೆಂದು. ಸೊ ಇದಕ್ಕೆ ಇವಾಗ ಬಿಸಿ ಇರುವಾಗಲೇ ತುಪ್ಪ ಅಥವಾ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸಿಹಿ ಖಾರವಾಗಿ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಬಿಸಿ ಹಲಸಿನ ಹಣ್ಣಿನ ಇಡ್ಲಿ ತುಂಬ ದಿನ ಆಗಿತ್ತು ಮಾಡಿದೆ, ಈ ವರ್ಷ ಮಾಡೇ ಇರಲಿಲ್ಲ. ಹಾಗಾಗಿ ಹೇಗೋ ಹಲಸಿನ ಹಣ್ಣು ಸಪ್ಪೆ ಇದ್ದ ಕಾರಣ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಮಾಡಿದ್ದು.